ಗುರುಭ್ಯೋ ನಮಃ. ಪ್ರತಿ ವ್ಯಕ್ತಿ ಅಲ್ಪ ಸ್ವಲ್ಪ ಅಪಚಾರಗಳನ್ನು ಮಾಡಿದ್ದರಿಂದ ಪ್ರಸ್ತುತ ಈಗಿನ ಜನ್ಮದಲ್ಲಿ ಆ ಕೆಟ್ಟ ಕರ್ಮಗಳನ್ನು ಅನುಭವಿಸದೆ ಬೇರೆ ವಿಧಿ ಇಲ್ಲ. ಆದ್ದರಿಂದ ವ್ಯಕ್ತಿ ತನ್ನ ಜೀವನ ಸುಖವಾಗಿ ಸಾಗಬೇಕೆಂದುಕೊಂಡರೆ ಸ್ವಲ್ಪ ಪರಿಹಾರ ಮಾಡದೆ ತಪ್ಪಿದ್ದಲ್ಲ. ನಿಮಗೆ ನಿಮ್ಮ ಜನ್ಮ ಜಾತಕದ ಪ್ರಕಾರ ಶುಕ್ರದಶೆ ನಡೆಯುತ್ತಿದ್ದು, ಯಾವ ಭುಕ್ತಿಯಲ್ಲಿ ಅಶುಭ ಸಂಭವಿಸಿದರೆ ಆ ಭುಕ್ತಿಯಲ್ಲಿ ಪರಿಹಾರ ಕ್ರಮವನ್ನು ಆಚರಿಸಬೇಕು. ಶುಕ್ರದಶೆಯಲ್ಲಿ ಶುಕ್ರಭುಕ್ತಿ ನಡೆಯುತ್ತಿದ್ದರೆ ಮಹಾಲಕ್ಷ್ಮಿ ಮಂತ್ರ ಜಪ ಪ್ರತಿ ದಿವಸ 1008 ಬಾರಿ 41 ದಿನಗಳ ಕಾಲ ಮಾಡಬೇಕು. ಶುಕ್ರದಶೆಯಲ್ಲಿ ರವಿಭುಕ್ತಿ ನಡೆಯುತ್ತಿದ್ದರೆ ಸೂರ್ಯ ಷಡಕ್ಷರಿ ಮಂತ್ರವನ್ನು ಪ್ರತಿ ದಿವಸ 1008 ಬಾರಿ 41 ದಿನಗಳ ಕಾಲ ಮಾಡಬೇಕು. ಶುಕ್ರದಶೆಯಲ್ಲಿ ಚಂದ್ರಭುಕ್ತಿ ನಡೆಯುತ್ತಿದ್ದರೆ ದುರ್ಗಾ ಮಂತ್ರ ಜಪ ಪ್ರತಿದಿನ 1008 ಬಾರಿ 41 ದಿನಗಳ ಕಾಲ ಮಾಡಬೇಕು. ಶುಕ್ರದಶೆಯಲ್ಲಿ ಕುಜಭುಕ್ತಿ ನಡೆಯುತ್ತಿದ್ದರೆ ಸುಬ್ರಹ್ಮಣ್ಯ ಸಹಸ್ರನಾಮ 41 ದಿನಗಳ ಕಾಲ ಮಾಡಬೇಕು. ಶುಕ್ರದಶೆಯಲ್ಲಿ ರಾಹು ಭುಕ್ತಿ ನಡೆಯುತ್ತಿದ್ದರೆ ದುರ್ಗಾ ಜಪ 41 ದಿನಗಳ ಕಾಲ ಮಾಡಬೇಕು. ಶುಕ್ರದಶೆಯಲ್ಲಿ ಗುರು ಭುಕ್ತಿ ನಡೆಯುತ್ತಿದ್ದರೆ ಶಿವ ಸಹಸ್ರನಾಮ ಜೊತೆಗೆ ಓಂ ಗ್ರಾಂ ಗ್ರೀಂ ಗ್ರೌಂ ಐಂ ಸಹ ಬೃಹಸ್ಪತಿಯೇ ನಮಃ 1,00,000 ಜಪ ಮಾಡಬೇಕು. ಶುಕ್ರದಶೆಯಲ್ಲಿ ಶನಿ ಭುಕ್ತಿ ನಡೆಯುತ್ತಿದ್ದರೆ ಮೃತ್ಯುಂಜಯ ಜಪ ಮಾಡಬೇಕು. ಶುಕ್ರದಶೆಯಲ್ಲಿ ಬುಧಭುಕ್ತಿ ನಡೆಯುತ್ತಿದ್ದರೆ ಬೆಳ್ಳಿಯಿಂದ ಮಾಡಿದ ಲಕ್ಷ್ಮೀನಾರಾಯಣ ಪ್ರತಿಮೆ ದಾನ ಮಾಡಬೇಕು. ಜೊತೆಗೆ ವಿಷ್ಣು ಸಹಸ್ರನಾಮ ಮಾಡಬೇಕು. ಶುಕ್ರದಶೆಯಲ್ಲಿ ಕೇತು ಭುಕ್ತಿ ನಡೆಯುತ್ತಿದ್ದರೆ ದುರ್ಗಾ ಜಪ ಮಾಡಬೇಕು. ಈ ರೀತಿಯಾಗಿ ಪರಿಹಾರ ಕ್ರಮವನ್ನು ಆಚರಣೆ ಮಾಡಿದರೆ ಅಶುಭ ಫಲದಿಂದ ಮುಕ್ತರಾಗಿ ಶುಭ ಫಲಗಳನ್ನು ಪಡೆದುಕೊಳ್ಳಬಹುದು. ಸರ್ವೇ ಜನೋ ಸುಖಿನೋ ಭವಂತು.